ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಹಸಿ ಬಟಾಣಿ ಪಲಾವ್. ಸಾಮಾನ್ಯವಾಗಿ ನಾವು ಫ್ರೋಝನ್ ಬಟಾಣಿ ಅಥವಾ ಒಣಗಿದ ಬಟಾಣಿನ ನೆನೆಸಿ ಅಡುಗೆಗಳಲ್ಲಿ ಬಟಾಣಿನ ಬಳಸ್ತೀವಿ. ಯಾಕೆಂದರೆ ಬಟಾಣಿ ಬೆಲೆ ಯಾವಾಗಲೂ ದುಬಾರಿ ಇರುತ್ತೆ. ಆದರೆ ಈಗ ಬಟಾಣಿ ಸೀಸನ್ ಇದೆ, ಕಡಿಮೆ ಬೆಲೆಗೆ ಬಟಾಣಿ ಸಿಗ್ತಾ ಇರೋದ್ರಿಂದ ಅದನ್ನು ಬಳಸಿ ಈ ಥರ ಟೇಸ್ಟಿಯಾದ ಪಲಾವ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ಗಾದರೂ ಲಂಚ್ ಬಾಕ್ಸ್ಗಾದರೂ ಎಕ್ಸಲೆಂಟಾಗಿರುತ್ತೆ. ಈಗ ಬಟಾಣಿ ಪಲಾವ್ ಮಾಡೋ ವಿಧಾನನ ನೋಡೋಣ. ಬಟಾಣಿ ಪಲಾವ್ಗೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ಎಷ್ಟಾದರೂ ಹಾಕ್ಬೋದು, ಹೆಚ್ಚು ಕಡಿಮೆ ಪರವಾಗಿಲ್ಲ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಶುಂಠಿ, ಪುದೀನ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತೀನಿ, ಒಂದು 2-3 ಟೀ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ಈಗ ಒಂದು ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ಪೈಸಸ್ಸು 1 ಲವಂಗದೆಲೆ, ಸ್ವಲ್ಪ ಚಕ್ಕೆ ಲವಂಗ, 2 ಏಲಕ್ಕಿ, 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ. ಒಂದು ಟೊಮೆಟೊ, ಮೀಡಿಯಮ್ ಸೈಜಿಂದು 1 ಟೊಮೆಟೊ. ಇದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು. ಕಸೂರಿ ಮೇಥಿ ಹಾಕಿದ್ರೂ ಸಾಕಾಗುತ್ತೆ. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಹಾಕ್ಬೋದು. ಫ್ರೆಶ್ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಒಂದು ಕಟ್ಟಲ್ಲಿ, ದೊಡ್ಡ ಕಟ್ಟಲ್ಲಿ 1/4 ಭಾಗದಷ್ಟು ಮೆಂತ್ಯ ಸೊಪ್ಪನ್ನ ನಾನೀಗ ಮಾಡ್ತಾಯಿರೋ ಕ್ವಾಂಟಿಟಿನಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಬಟ್ಲಿನಲ್ಲಿ 3/4 ಬಟ್ಲಷ್ಟು ಬಟಾಣಿ ಹಾಕಿದೆ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದು. ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ 3/4 ಭಾಗದಷ್ಟು ಬಟಾಣಿ ಹಾಕಿದ್ರೆ ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಟೀ ಸ್ಪೂನಷ್ಟು ತುಪ್ಪ, ಈಗ ಎಲ್ಲ ಸಾಮಗ್ರಿಗಳನ್ನೂ ಸೇರಿಸಿದ್ದಾಯಿತು. ಈಗ ಕಡೆಯದಾಗಿ ನೀರು ಹಾಕ್ತಾಯಿದ್ದೀನಿ. 1 ಬಟ್ಲಿಗೆ 2 ಬಟ್ಲು ಲೆಕ್ಕದಲ್ಲಿ ನೀರು ಹಾಕ್ತಾಯಿದ್ದೀನಿ, 1:2 ಪ್ರಪೋರ್ಷನಲ್ಲಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, 2 ವಿಸಲ್ ಕೂಗಿಸ್ತಾ ಇದ್ದೀನಿ. ಕುಕ್ಕರ್ ಕೂಲಾಗಿದೆ. ಕರೆಕ್ಟಾಗಿದೆ. 3 ವಿಸಲ್ ಕೂಗಿಸಿದ್ದೆ. ಈಗ ನಿಂಬೆ ರಸ ಹಾಕ್ತೀನಿ. ನಿಂಬೆ ರಸ ಬೇಡ ಅಂದರೆ ಬಿಡ್ಬೋದು, ಹಾಕಿದ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ. 1 ಟೊಮೆಟೊ ಕೂಡ ಹಾಕಿರೋದ್ರಿಂದ ನಿಂಬೆ ರಸ ಸ್ವಲ್ಪ ಹಾಕ್ತೀನಿ. ಈಗ ಹಸಿ ಬಟಾಣಿ ಪಲಾವ್ ರೆಡಿ ಆಯಿತು.
ಹಸಿ ಬಟಾಣಿ ಪಲಾವ್ ಲಂಚ್ ಬಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.